ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಪೂರ್ಣಿಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳು ತುಂಬ ಇಷ್ಟಪಡುವಂಥ ಕೇಕ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಮೊಟ್ಟೆ ಬಳಸದೆ ತುಂಬ ಸಾಫ್ಟಾಗಿ, ರುಚಿಯಾಗಿ, ಸ್ಪಾಂಜಿಯಾಗಿ ಚಾಕ್ಲೇಟ್ ಕೇಕನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ಮೊಸರು, ಅರ್ಧ ಕಪ್ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ, 1/2 ಕಪ್ ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀನಿ, 1 ಕಪ್ ಕೋಕೋ ಪೌಡರ್ ತೊಗೊಂಡಿದ್ದೀನಿ, ಕಾಯಿಸಿ ಆರಿಸಿರೋಂಥ ಹಾಲು ತೊಗೊಂಡಿದ್ದೀನಿ 1 ಬಟ್ಲು, 1 ಕಪ್ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ಜರಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ 1 ಸ್ಪೂನು, 1/4 ಸ್ಪೂನ್ ಬೇಕಿಂಗ್ ಸೋಡಾ ಸೇರಿಸ್ಕೊಂಡು ಜರಡಿ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೊಳ್ಬೋದು. ಮತ್ತೊಂದು ಬೌಲ್ನಲ್ಲಿ ಮೊಸರು, ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರಲ್ಲಿ ಸಕ್ಕರೆ ಚೆನ್ನಾಗಿ ಕರಗಬೇಕು. ಮೊಟ್ಟೆನ ಸೇರಿಸಿ ಕೇಕ್ ಮಾಡ್ಕೊಳ್ತೀವಿ ಅಂದರೆ ಮೊಸರಿಗೆ ಬದಲಾಗಿ ಮೊಟ್ಟೆನ ಸೇರಿಸ್ಕೊಳ್ಬೇಕಾಗುತ್ತೆ. ಅಡಿಗೆ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪ್ರೊಸೀಜರ್ ಮುಗಿದ ಮೇಲೆ ಒಂದು ಪಾತ್ರೆಯಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಬೇಕು. ಅದಕ್ಕೆ ಕಲಸಿಟ್ಟಿದ್ದ ಮಿಶ್ರಣ ಸೇರಿಸ್ಕೊಂಡು 1 ಸ್ಪೂನ್ ವೆನಿಲಾ ಎಸೆನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕೇಕ್ ರೆಸಿಪಿ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಹಾಲು ಸೇರಿಸ್ಕೊಳ್ಬೇಕು. ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಗಂಟಾಗದೇದಂಗೆ ಸಾಫ್ಟಾಗಿ ಬ್ಯಾಟರ್ನ ತಯಾರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಕೇಕ್ ಇದು. ಈಗ ಬ್ಯಾಟರ್ ರೆಡಿಯಾಗಿದೆ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಅರ್ಧ ಕಪ್ ಟೂಟಿ ಫ್ರೂಟಿಗೆ ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ತಯಾರಿಸ್ಕೊಂಡಿರೋ ಬ್ಯಾಟರ್ಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಟೂಟಿ ಫ್ರೂಟಿ ಸೇರಿಸ್ಕೊಂಡು ಕೇಕ್ ಮಾಡೋದ್ರಿಂದ ಕೇಕ್ ತಿನ್ನುವಾಗ ಚೆನ್ನಾಗಿರುತ್ತೆ. ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಈಗ ಕೇಕ್ ಟಿನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ ಸವರಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಎಣ್ಣೆ ಬದಲಾಗಿ ತುಪ್ಪ ಅಥವಾ ಬೆಣ್ಣೆ ಕೂಡ ಸೇರಿಸ್ಕೊಳ್ಬೋದು. ಹೀಗೆ ಮಾಡ್ಕೊಳ್ಳೋದ್ರಿಂದ ಕೇಕು ಅಂಟ್ಕೊಳ್ಳೋದಿಲ್ಲ. ತಯಾರಿಸಿಟ್ಟ ಬ್ಯಾಟರ್ನ ಕೇಕ್ ಮೋಲ್ಡ್ಗೆ ಹಾಕ್ಕೊಳ್ಬೇಕು. ಮೋಲ್ಡ್ಗೆ ಸೇರಿಸಿದ್ದಾದಮೇಲೆ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಬೇಕು. ಬಬಲ್ಸ್ ಇದ್ದರೆ ಹೊರಟೋಗುತ್ತೆ. ಕೇಕ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ಬೇಕು. ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೀನಿ. ಉಪ್ಪು ಸೇರಿಸಿ ಸ್ಟ್ಯಾಂಡ್ ಇಟ್ಕೊಂಡು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ತಯಾರಿಸ್ಕೊಂಡಿರೋ ಕೇಕ್ನ ಇಟ್ಟು ಲಿಡ್ ಕ್ಲೋಸ್ ಮಾಡಿ 45 ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. 45 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ಈ ರೀತಿ ಟೂತ್ಪಿಕ್ ಸಹಾಯದಿಂದ ಕೇಕ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೋದು. ಟೂತ್ಪಿಕ್ ಅಂಟಿಲ್ಲ ಅಂದರೆ ಕೇಕ್ ಆಗಿದೆ ಅಂತ ಅರ್ಥ. ಕೇಕ್ ಬೆಂದ ನಂತರ ಅರ್ಧ ಗಂಟೆ ತಣ್ಣಗಾಗಲು ಬಿಡಬೇಕು. ನಂತರ ಚಾಕುವಿನ ಸಹಾಯದಿಂದ ಸೈಡಲ್ಲೆಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಓವನ್ನಲ್ಲಿ ಮಾಡೋದಾದರೆ 180 ಡಿಗ್ರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಕೇಕ್ ಸಾಫ್ಟ್ ಆಗೋಕ್ಕೋಸ್ಕರ ಫೋರ್ಕ್ನಿಂದ ಸ್ವಲ್ಪ ಚುಚ್ಕೊಂಡು ಶುಗರ್ ಸಿರಪ್ ಸೇರಿಸ್ಕೊಳ್ಬೇಕು. ಅರ್ಧ ಭಾಗ ಮಾಡಿ ಆದರೂ ಸೇರಿಸ್ಕೊಳ್ಬೋದು. ನಾನು ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಶುಗರ್ ಸಿರಪ್ ಕ್ಲೀನಾಗಿ ಎಲ್ಲ ನೆಂದಿದೆ. ಕೇಕ್ ಸಾಫ್ಟಾಗಿದೆ. ಈಗ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ಇದಕ್ಕೆ ಚಾಕ್ಲೇಟ್ ಗೆನೆಚ್ ಮಾಡ್ಕೊಳ್ಳೋಣ. ಒಂದು ಬೌಲ್ನಲ್ಲಿ ಚಾಕ್ಲೇಟ್ನ ಸಣ್ಣದಾಗಿ ಪೀಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ನಲ್ಲಿ ನೀರು ಬಿಸಿಗಿಟ್ಟು ಚಾಕ್ಲೇಟ್ ಬೌಲ್ನ ಇಟ್ಟು ಅದರ ಮೇಲೆ ಸ್ವಲ್ಪ ಹಾಲು ಸೇರಿಸಿ ಶುಗರ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ 1 ಸ್ಪೂನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಾಕ್ಲೇಟ್ ಪೂರ್ತಿ ಕರಗಿದ ಮೇಲೆ ತಣ್ಣಗಾಗಲು ಬಿಡಬೇಕು. ಈಗ ತಯಾರಿಸ್ಕೊಂಡಿರೋ ಕೇಕ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡ್ರೆ ಡಿಲಿಷಿಯಸ್ ಎಗ್ಲೆಸ್ ಚಾಕ್ಲೇಟ್ ಕೇಕ್ ಸವಿಯಲು ಸಿದ್ಧ. ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.